ವಿಚಾರದಾಗ ಎಲ್ಲರ ಕಣ್ಣ ಅವಕ್ರ ಮೇಲೆನ ನಿಂತಲ್ಲಿ ನಿಂದ್ರುವಲು ಕುಂತಲ್ಲಿ ಕುಂದ್ರುವಲು. ಎಲ್ಲ ಪೂಜ್ಯರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾಜನಗಳೇ, ಮಾತೆಯರೇ, ನಿಮಗೆಲ್ಲ ಶರಣು ಶರಣಾರ್ಥಿಗಳು. ಮಗುವಿಗೆ ಶಿಕ್ಷಣವನ್ನು ಗರ್ಭ ಧರಿಸಿದ ಆರಭ್ಯದಿಂದನೇ ಕೊಡಬೇಕು ಅನ್ನುವ ವಿಚಾರವನ್ನು ತಮಗೆ ತಿಳಿಸಿದ್ದೇನೆ. ಮೆದುಳು ಪ್ಯಾರಾಚೂಟ್ ಇದ್ದಂಗೆ. ಶಿಕ್ಷಕನಾಗಿರ್ತಕ್ಕಂಥವನು ಆ ಮೆದುಳನ್ನು ಅರಳಿಸಿ ಆ ವಿದ್ಯೆಯನ್ನು ತುಂಬುವಂತಹ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಹೇಳಿದ್ದೇನೆ. ವಿದ್ಯೆ ಇರದೇ ಇರುವಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಹಿಂದುಳಿತಾರೆ. ಜ್ಞಾನ ಮನುಷ್ಯನಿಗೆ ಬಹಳಷ್ಟು ಅವಶ್ಯ. ಕಣ್ಣುಗಳಿಲ್ಲ ಅಂದರೆ ಬದುಕಲಿಕ್ಕೆ ಬರುತ್ತೆ, ಕಿವಿ ಕೇಳೋದಿಲ್ಲ ಅಂದರೆ ಬದುಕಲಿಕ್ಕೆ ಬರುತ್ತೆ, ಎರಡು ಕೈಗಳು ಇಲ್ಲ ಅಂದರೆ ಬದುಕಲಿಕ್ಕೆ ಬರುತ್ತೆ, ಎರಡು ಕಾಲುಗಳು ಇಲ್ಲ ಅಂದರೆ ಬದುಕಲಿಕ್ಕೆ ಬರುತ್ತೆ. ಆದರೆ ನಾಲೆಜ್, ಜ್ಞಾನ, ವಿದ್ಯೆ ಅನ್ನುವಂಥದ್ದು ಇಲ್ಲ ಅಂದರೆ ಬದುಕಲಿಕ್ಕೆ ಆಗೋದಿಲ್ಲ. ಯಾವುದು ಇಲ್ಲ ಅಂದರೆ ನಮಗೆ ಬದುಕಲಿಕ್ಕೆ ಆಗೋದಿಲ್ಲ, ಅದನ್ನು ನಾವು ಜೀವನದಲ್ಲಿ ಗಳಿಸಿಕೊಂಡು ಜೀವನವನ್ನು ಕಳೀಬೇಕು. ಅದನ್ನು ಗಳಿಸಿಕೊಳ್ಳಾರ್ದೆ ಜೀವನದಲ್ಲಿ ಬೇರೊಂದನ್ನು ಗಳಿಸ್ಕೋಬೇಕಂತ ಹೊರಟ್ರೆ ಆಗೋದಿಲ್ಲ. ಈ ಸಾಮಾಜಿಕ ವ್ಯವಸ್ಥೆ ನಿಮಗೆ ಹಿಡಿಸಿಲ್ಲ ಅಂದರೆ ಅದನ್ನು ನೀವು ಬದಲಾವಣೆ ಮಾಡಬೇಕಾಗಿತ್ತು ಅಂತಂದರೆ ವಿದ್ಯಾವಂತರಾಗಬೇಕು. ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನು ಮಾಡಬೇಕು. ನಿಮಗೆ ಕೀಳರಿಮೆ ಇತ್ತು ಅಂದರೆ ಆ ಕೀಳರಿಮೆಯನ್ನು ಹೊಡೆದೋಡಿಸ್ಲಿಕ್ಕೆ ನೀವು ವಿದ್ಯಾವಂತರಾಗಬೇಕು. ನಾವು ಕೆಳಮಟ್ಟದ ಜಾತಿಯವರು ಅನ್ನುವಂತಹ ಭಾವ ನಿಮಗಿತ್ತು ಅಂತಂದರೆ, ನೀವು ಮೇಲ್ಮಟ್ಟದವರು ಅನಿಸಿಕೊಳ್ಬೇಕಾಗಿತ್ತಂದರೆ ನೀವು ವಿದ್ಯಾವಂತರಾಗಬೇಕು. ವಿದ್ಯಾವಂತ ಆಗಲಿಲ್ಲ ಅಂತಂದರೆ ಅವನು ಮೇಲ್ಮಟ್ಟದ ಜಾತಿಯಲ್ಲಿ ಹುಟ್ಟಿದವ ಅನಿಸಿಕೊಂಡಿದ್ರು ಕೂಡ ಸಮಾಜದ ದೃಷ್ಟಿಯಲ್ಲಿ ಅವನು ಕೆಳಮಟ್ಟದವನಾಗೇ ಕಾಣ್ತಾನೆ. ನಾವು ಈ ಸಾಮಾಜಿಕ ವ್ಯವಸ್ಥೆಯನ್ನು ಒಟ್ಟಾರೆ ಬದಲಿ ಮಾಡಬೇಕಾಗಿತ್ತು ಅಂತಂದರೆ ಎಲ್ಲರೂ ವಿದ್ಯಾವಂತರಾಗಬೇಕು. ಮಹಾಭಾರತದ ಶಾಂತಿ ಪರ್ವ ಅನ್ನುವಂತಹದ್ದು ನಿಮಗೆಲ್ಲ ಗೊತ್ತು. ಅದರೊಳಗೆ ಅವರು ಬರೀತಾರೆ, ನಾಸ್ತಿ ವಿದ್ಯಾ ಸಮಂ ಚಕ್ಷುರ್ ನಾಸ್ತಿ ವಿದ್ಯಾ ಸಮಂ ತಪಃ ನಾಸ್ತಿ ರಾಗ ಸಮಂ ದುಃಖಂ ನಾಸ್ತಿ ತ್ಯಾಗ ಸಮಸುಖಂ ಅಂತ. ವಿದ್ಯೆಗೆ ಸಮಾನವಾಗಿರುವಂತಹ ಚಕ್ಷು ಮತ್ತೊಂದಿಲ್ಲ ಅಂತ. ಯಾವ ಕಣ್ಣು ಬಹಳ ಶ್ರೇಷ್ಠ ಅಂತಂದ್ರೆ ಜ್ಞಾನದ ಕಣ್ಣು, ವಿದ್ಯೆಯ ಕಣ್ಣು. ಅದೆಲ್ಲ ನಮಗೆ ಬಹಳ ಅವಶ್ಯ. ವಿದ್ಯೆಗೆ ಸಮಾನವಾದ ಚಕ್ಷು, ಕಣ್ಣು ಮತ್ತೊಂದು ಇಲ್ಲ ಅಂತ. ಸತ್ಯಕ್ಕೆ ಸಮಾನವಾಗಿರುವಂತಹ ತಪಸ್ಸು ಇಲ್ಲ ಅಂತ. ಯಾವುದು ತಪಸ್ಸು ಅಂದ್ರೆ ಸತ್ಯವನ್ನೇ ಸಾಧಿಸೋದು, ಅದು ತಪಸ್ಸು. ಯಾವುದು ದುಃಖ ಅಂತಂದ್ರೆ ರಾಗಕ್ಕೊಳಗಾಗೋದು, ಭೋಗಕ್ಕೊಳಗಾಗೋದು. ವಿದ್ಯೆ ಸಂಪಾದನೆಯ ಸಮಯದಲ್ಲಿ ಅದನ್ನು ಬಿಟ್ಟು ಮತ್ತೊಂದನ್ನು ಅರಸೋದೇನೈತಲ್ಲ, ಕೆಲವು ಉದಾಹರಣೆಗಳನ್ನು ನಿನ್ನಿನ ದಿವಸ ತಮಗೆ ಕೊಟ್ಟಿದ್ದೇನೆ. ಅದು ದುಃಖಕ್ಕೆ ಕಾರಣ ಆಗ್ತದೆ. ಯಾವುದನ್ನು ನೋಡಬಾರ್ದಾಗಿತ್ತೋ ಅದನ್ನು ನೋಡಿ ಒಂದು ಸಾರಿ ನಕ್ಕಿದ್ದಕ್ಕಾಗಿ ಯಾರ್ಯಾರ್ದೋ ಎಂಜಲ ತೊಳಿಬೇಕಾತು ಅನ್ನುವ ಉದಾಹರಣೆ ತಮಗೆ ನೆನಪಾಗಬೇಕು.
ಯಾವುದು ಸುಖ? ತ್ಯಾಗ. ನಾವು ಅತ್ಯಂತ ಸುಖವಾಗಿರಬೇಕು ಅಂತಂದ್ರೆ ತ್ಯಾಗಕ್ಕೊಳಗಾಗಬೇಕು. ಒಂದರಲ್ಲಿ ಅಲ್ಲ ನಾ ಹೇಳೋದು ತ್ಯಾಗ. ಎಲ್ಲ ರಂಗದಲ್ಲಿ ಯಾವ ಮನುಷ್ಯ ತ್ಯಾಗಕ್ಕೊಳಗಾಗ್ತಾನೆ ಅವನು ಅತ್ಯಂತ ಸಂತೋಷದ ಬದುಕನ್ನು ಬದುಕ್ತಾನೆ, ಆನಂದವಾಗಿ ಇರ್ತಾನೆ. ನೀನು ಗಳಿಸಿರುವಂತಹ ಎಲ್ಲ ಸಂಪತ್ತು ಅದು ಒಂದು ಕಡೆಗಿರುತ್ತದೆ, ಆದರೆ ಸಂಪಾದನೆ ಮಾಡಿಕೊಂಡಿರುವಂತಹ ವಿದ್ಯೆ ಮಾತ್ರ ಸದಾಕಾಲ ನಿನ್ನೊಂದಿಗಿರುತ್ತದೆ. ಯಾವುದು ಸದಾಕಾಲ ನನ್ನೊಂದಿಗಿರುತ್ತದೆ, ಯಾವುದು ನನ್ನ ಬಾಳನ್ನ ಬೆಳಗುತ್ತದೆ ಅದನ್ನು ಗಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋದು. ವಿದ್ಯಾಮಿತ್ರಂ ಪ್ರವಾಸೇಶು ಭಾರ್ಯಾಮಿತ್ರಂ ಗೃಹೇಶು ಚ ವ್ಯಾಧಿತ ಶೌಷಧಂ ಮಿತ್ರಂ ಧರ್ಮೋ ಮಿತ್ರಂ ಮೃತಸ್ಯ ಚ. ಪ್ರವಾಸದಲ್ಲಿ ಮಿತ್ರನಂತೆ ನಮಗೊಬ್ಬರು ಬೇಕಲ್ಲ, ಸುಖ ದುಃಖಗಳನ್ನು ಕೇಳೋರು, ದುಃಖ ಆದಾಗ ಸುಖವನ್ನು ತಂದೊಡ್ಡವರು. ನೀವು ಗಳಿಸುವ ವಿದ್ಯೆ ನಿಮಗೆ ಪ್ರವಾಸದಲ್ಲಿ ಸ್ನೇಹಿತನಂತೆ, ಮನೆಯಲ್ಲಿದ್ದರೆ ಹೆಂಡತಿಯಂತೆ, ರೋಗ ಬಂದವರಿಗೆ ಔಷಧದಂತೆ, ಸಾಯೋ ವ್ಯಕ್ತಿಗೆ ಧರ್ಮವಾಗಿ ಹಿಂದೆ ಬಂದಂತೆ ನಿಮ್ಮ ಹಿಂದೆ ಇರ್ತದೆ. ಅದನ್ನ ಯಾರೂ ಕಳ್ಳತನ ಮಾಡೋದಿಲ್ಲ, ಅಪಹರಿಸೋದಿಲ್ಲ, ಅಪಹರಿಸಲಿಕ್ಕೆ ಬರೋದಿಲ್ಲ. ಎಷ್ಟೇ ಭದ್ರವಾಗಿ ಇಟ್ಟಿರುವಂತಹ ಬಂಗಾರವನ್ನ, ಹಣವನ್ನ ಅಪಹರಿಸಲಿಕ್ಕೆ ಬರುತ್ತದೆ. ಆದರೆ ವಿದ್ಯೆಯನ್ನು ಯಾರೂ ಅಪಹರಿಸೋದಿಲ್ಲ. ಯಾರಾದರೂ ಅದನ್ನು ಅಪಹರಿಸಿದ್ರೆ ಅದು 2 ಪಟ್ಟಾಗುತ್ತೆ ಹೊರತಾಗಿ ಆ ಕಡೆ ಹೋಗಿಬಿಡೋದಿಲ್ಲ. ಯಾವುದು ಯಾರರ ಅಪಹರಣ ಮಾಡೋದ್ರಿಂದ ಹೆಚ್ಚಾಗುತ್ತಲ್ಲ ಅದನ್ನು ಗಳಿಸಿಕೋಬೇಕು. ಯಾವುದನ್ನು ಅಪಹರಣ ಮಾಡೋದ್ರಿಂದ ಎಲ್ಲವೂ ನಾಶವಾಗಿ ನನಗೆ ದುಃಖವನ್ನು ಕೊಡುತ್ತದಲ್ಲ ಅದನ್ನು ಗಳಿಸಿಕೊಳ್ಳುವ ಪೂರ್ವದಲ್ಲಿ ಯಾರೇ ಅಪಹರಣ ಮಾಡಿದ್ರು, ಯಾರೇ ದಾಳಿ ಮಾಡಿದ್ರು ಕೂಡ ಅದು ನಾಶ ಆಗಿರಬಾರ್ದು. ಅಂಥದ್ದು ವಿದ್ಯೆ. ಆ ವಿದ್ಯೆಯ ಸಂಪಾದನೆಯನ್ನು ಮಾಡೋದು ಜೀವನದ ಗುರಿ. ಯಾಕೆ? ಅದಕ್ಕೆ ಬಹಳ ಬೆಲೆ ಇದೆ. ವಿದ್ವತ್ವಂ ಚ ನೃಪತ್ವಂ ಚ ನೈವ ತುಲ್ಯಂ ಕದಾಚನ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಹೇಳ್ತದೆ ಸುಭಾಷಿತ. ಹೇ ಮನುಷ್ಯ, ತುಲನೆಯನ್ನ ಮಾಡು. ಮಹಾರಾಜರಂತೇನ ಅದಾರಲ್ಲ, ಮಹಾಮಂತ್ರಿಗಳಂತೇನು ಅದಾರಲ್ಲ, ಅವರಿಗೆ ಎಲ್ಲಿ ಬೆಲೆ ಅದೆ ಅಂತಂದ್ರೆ ತಮ್ಮ ನಾಡಿನೊಳಗೆ ಮಾತ್ರ ಬೆಲೆ ಅದೆ. ಹೌದಾ? ಬೇರೊಂದು ನಾಡಿನೊಳಗೆ ಅವರಿಗೆ ಬೆಲೆ ಇಲ್ಲ. ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಯಾರು ವಿದ್ವಾನ್ರಲ್ಲ ಅವರು ಎಲ್ಲ ಕಡೆಗೂ ಪೂಜೆಗೊಳ್ಳಬಲ್ಲರು, ಎಲ್ಲ ಕಡೆಗೂ ಪೂಜೆಗೊಳ್ಳಬಲ್ಲರು. ನಾಣ್ಯಗಳಲ್ಲಿ 3 ಪ್ರಕಾರ: ಚಲಾವಣೆ ನಾಣ್ಯ, ಬಂಗಾರದ ನಾಣ್ಯ, ಕೊಟ್ಟಿ ನಾಣ್ಯ ಅಂತ. ಕೋಟ. ಹೌದಾ? ಯಾರು ಜೀವನದಲ್ಲಿ ವಿದ್ಯಾ ಸಂಪಾದನೆಯನ್ನ ಮಾಡಲಿಲ್ಲ ಅವರು ಕೊಟ್ಟಿ ನಾಣ್ಯ ಎಲ್ಲಿ ನಡೆಯಂಗಿಲ್ಲ. ಅದು ಎಲ್ಲರೂ ಒಂದು ಕಡೆಗೆ ನಡಿಬೇಕಿಲ್ಲ, ಅದು ಎಲ್ಲಿ ನಡೆಯಂಗಿಲ್ಲ. ಯಾರು ಭೌತಿಕ ಸಂಪತ್ತನ್ನ ಗಳಿಸಿಕೊಂಡಾರ ಅವರು ಚಲಾವಣೆಯ ನಾಣ್ಯ. ಯಾರು ವಿದ್ಯೆಯನ್ನ ಸಂಪಾದಿಸಿಕೊಂಡಾರ ಅವರು ಬಂಗಾರದ ನಾಣ್ಯ ಇದ್ದಂಗ. ಎಲ್ಲಾ ಕಡೆಗೂ ಕೂಡ ಈ ದೇಶದ ನೋಟುಗಳು ಬೇರೊಂದು ದೇಶದಲ್ಲಿ ನಡೆಯೋದಿಲ್ಲ, ಆದ್ರೆ ಈ ದೇಶದ ಬಂಗಾರ ಬೇರೆ ದೇಶದಾಗ ನಡೀತೈತಲ್ಲ. ಯಾವ ದೇಶದಾಗ ನಡೆಯೋದಿಲ್ಲ ನಮ್ಮ ದೇಶದ ಬಂಗಾರ, ಎಲ್ಲಾ ಕಡೆಗೂ ನಡೆಯುತ್ತೆ. ಬಾಳು ಬಂಗಾರ ಆಗಬೇಕು. ಅದಕ್ಕೆ ಹೇಳಿದ್ದು ವಿದ್ಯಾರ್ಥಿ ಜೀವನ ಅಂದ್ರೆ ಬಂಗಾರದ ಬದುಕು ಅಂತ. ಅದು ಬಂಗಾರ ಆಗಬೇಕು, ಅದು ಬಂಗಾರ ಆಗಬೇಕು. ಬಂಗಾರ ಆಗಬೇಕಾಗಿತ್ತಂದ್ರೆ ವಿದ್ಯೆಯನ್ನು ಗಳಿಸಿಕೋಬೇಕು. ಆ ವಿದ್ಯೆ ಇಲ್ಲ ಅಂದ್ರೆ ಅದಕ್ಕೆ ಬಂಗ್ ಬಂತು ಅಂತ ಅದರ ಅರ್ಥ. ಬಂಗ್ ಅಂದ್ರೆ ಗೊತ್ತ ನಿಮಗೆ? ಮುಖದ ಮೇಲೆ ಹತ್ತಿರ್ತೈತಿ, ಕೆಲವು ಮಂದಿ ಹಿಂಗೆ ಮುಖದ ಮೇಲೆ ಹತ್ತಿರ್ತೈತಿ, ಅದಕ್ಕೆ ಬಂಗ್ ಅಂತಾರ. ಹೌದಾ?
ಹಾಗೆ ಜಂಗ್ ಹಿಡಿದಿರುವಂತಹ ಕೆಬ್ಬನಕ್ಕೆ ಬೆಲೆ ಇಲ್ಲಲ್ಲ, ಹಾಗೆ ವಿದ್ಯೆ ಇರದೇ ಇರುವಂತಹ ವ್ಯಕ್ತಿಗೆ ಬೆಲೆ ಬರೋದಿಲ್ಲ. ವಿದ್ಯೆ ಸಂಪಾದನೆಯನ್ನ ಅವನು ಮಾಡ್ತಾನೇ ಇರಬೇಕು, ಅದು ಅವನ ಆದ್ಯ ಕರ್ತವ್ಯ. ನೀತಿ ಶತಕಕಾರರು ಬಹಳ ಸುಂದರವಾಗಿ ಹೇಳ್ತಾರೆ, ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುನಾಂ ಗುರು ವಿದ್ಯಾ ಬಂಧುಜನೋ ವಿದೇಶ ಗಮನೆ ವಿದ್ಯಾ ಪರಾ ದೇವತಾಂ ವಿದ್ಯಾ ರಾಜ್ಯ ಸುಪೂಜ್ಯತೆ ನತು ಧನಂ ವಿದ್ಯಾ ವಿಹೀನ ಪಶು. ಎಷ್ಟು ಚಲೋ ಇಲ್ಲ ಈ ಶ್ಲೋಕ, ಬಹಳ ಚೆನ್ನಾಗೈತಿ. ಯಾವುದು ರೂಪ ಅಂದ್ರೆ ವಿದ್ಯೆಯೇ ರೂಪ. ಮೂಗು ಬಹಳ ಚಂದದ, ಕಣ್ಣು ಬಹಳ ಚಂದದಾವ, ಹುಬ್ಬು ಹಂಗದಾವ, ಹಲ್ಲು ಹಿಂಗದಾವ, ಇದು ಯಾವುದು ರೂಪ ಅಲ್ಲ ಅಂತಾರ ಅವರು. ಅಷ್ಟಾವಕ್ರ ಗರ್ಭದಲ್ಲೇನೆ 4 ವೇದಗಳನ್ನ ಕಂಠಸ್ಥ ಮಾಡಿಕೊಂಡ 8 ತರದ ವಕ್ರನಾಗಿದ್ರು ಕೂಡ ಬಹಳ ಸ್ಫುರದ್ರೂಪಿಯಾಗಿ ಕಂಡ ದೊಡ್ಡ ವಿದ್ವತ್ ಸಭೆಯಲ್ಲಿ ಮಹಾರಾಜರಲ್ಲಿ ಅಲ್ಲಿ ರೂಪ ಕೆಲಸ ಮಾಡ್ತೇನು? ವಿದ್ಯೆ ಕೆಲಸ ಮಾಡಿತು, ವಿದ್ಯೆ ಕೆಲಸ ಮಾಡಿತು. ಯಾವುದು ಸ್ಫುರದ್ರೂಪ ಅಂತಂದ್ರ ವಿದ್ಯೆ ಸಂಪಾದನೆ ಮಾಡಿಕೊಳ್ಳೋದು, ವಿದ್ಯೆಯನ್ನು ಗಳಿಸಿಕೊಳ್ಳೋದು ಏನೈತಲ್ಲ ಅದು. ಆ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ಳೋದು ಜೀವನದ ಗುರಿ ಆಗಬೇಕು. ಪ್ರಚ್ಛನ್ನ ಗುಪ್ತಂ ಧನಂ, ಅದು ಬಚ್ಚಿಟ್ಟಿರುವಂತಹ ಗುಪ್ತವಾಗಿರುವಂತಹ ಧನ ಸಂಪತ್ತು ಯಾವುದು? ವಿದ್ಯೆ. ಈ ಹಣವನ್ನ ಯಾರಿಗಾದರೂ ತೋರಿಸಿದ್ರೆ ನಿಮಗೆ ಸಮಸ್ಯೆ ಆರಂಭ. ಹಾಗೆ ಬೇರೆ ಯಾವುದಾದ್ರೂ ತೋರಿಸ್ರಿ, ಆದರೆ ವಿದ್ಯೆಯನ್ನ ತೋರಿಸಿದ್ರೆ ನಿಮ್ಗೆ ಯಾವ ಸಮಸ್ಯೆಗಳು ಇರೋದಿಲ್ಲ. ವಿದ್ಯಾ ಭೋಗ ಕರಿ ಯಶಸ್ ಸುಖ ಕರಿ.